ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ. ಎಲ್ಲರಿಗೂ ನವರಾತ್ರಿಯ ಮತ್ತು ದಸರಾ ಹಬ್ಬದ ಶುಭಾಶಯಗಳು. ಎಲ್ಲರೂ ನನ್ನ ಯೂಟ್ಯೂಬ್ ನೋಡುಗರು ಮತ್ತು ನನ್ನ ಬಂಧು ಬಳಗ, ನನ್ನ ಸ್ನೇಹಿತರು ಎಲ್ಲರೂ ದಸರಾ ಹಬ್ಬಕ್ಕೆ ಮೈಸೂರಿಗೆ ಬನ್ನಿ. ನಾನು ಮೈಸೂರು ಜನರ ವತಿಯಿಂದ ನಿಮ್ಮೆಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೀನಿ. ನಾನು ಈ ದಿನ ವಿಜಯದಶಮಿಯ ದಿನ ತಾಯಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡ್ತಾಯಿದ್ದೀನಿ. ದುಷ್ಟಶಕ್ತಿ ಅಧರ್ಮದ ವಿರುದ್ಧ ಜಯಗಳಿಸಿದ ದಿನ ಇವತ್ತು ಅಂತ ಹೇಳಲಾಗುತ್ತೆ. ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಕೊಂದು ವಿಜಯ ಪಡೆದುಕೊಂಡಂಥ ದಿನ ಇವತ್ತು ಅಂತ ಹೇಳಲಾಗುತ್ತೆ. ಮಹಿಷನ ರೂಪದಲ್ಲಿ ಇದ್ದಂಥ ರಾಕ್ಷಸ ತುಂಬ ಅಹಂಕಾರಿಯಾಗಿ ಜನರಿಗೆ, ಋಷಿ ಮುನಿಗಳಿಗೆ ತೊಂದರೆ ಕೊಡ್ತಾ ಇರುವಾಗ ದೇವಾನುದೇವತೆಗಳು ಆ ಆದಿಶಕ್ತಿಯನ್ನು ಬೇಡ್ಕೊಂಡ್ರಂತೆ. ಈ ದುಷ್ಟನ ವಿರುದ್ಧ ನಮಗೆ ಹೋರಾಡೋ ಶಕ್ತಿ ಇಲ್ಲ ತಾಯಿ, ಕಾಪಾಡು ಅಂತ. ಆಗ ತಾಯಿ ಆದಿಶಕ್ತಿ ಚಾಮುಂಡೇಶ್ವರಿ ರೂಪದಲ್ಲಿ ಆ ಮಹಿಷನನ್ನು ಕೊಂದಿದ್ದ ದಿನ ಇವತ್ತು ಅಂತ ಹೇಳಲಾಗುತ್ತೆ. ಹಾಗೆ ರಾವಣನನ್ನು ಸಂಹಾರ ಮಾಡುವ ಮೊದಲು ರಾಮನಿಗೆ ಶರನ್ನವರಾತ್ರಿ ವ್ರತವನ್ನು ಬೋಧಿಸ್ತಾರಂತೆ ನಾರದರು. ಆಗ ರಾಮನು ಈ ವ್ರತವನ್ನು ಮಾಡಿ ಪೂರ್ಣಗೊಂಡ ನಂತರ ರಾವಣನ ವಿರುದ್ಧ ಯುದ್ಧ ಮಾಡಿ ಗೆಲುವು ಪಡೆದಂಥ ದಿನ ಈ ದಿನ ಅಂತ ಹೇಳಲಾಗುತ್ತೆ. ಆ ಕತೆಗೆ ಅನುಗುಣವಾಗಿ ಉತ್ತರ ಭಾರತದಲ್ಲಿ 10 ದಿನ ರಾಮಲೀಲಾ ಕಥೆಯನ್ನು ಕೈಗೊಂಡಿರ್ತಾರೆ ಅವರುಗಳು. ನಂತರ 10ನೆಯ ದಿನ ದಶಮಿ ದಿನ ರಾವಣನ ಮೂರ್ತಿಯನ್ನು ಸುಟ್ಟು ಹಾಕ್ತಾರೆ. ಉತ್ತರ ಭಾರತದಲ್ಲಿ ಈ ಪದ್ಧತಿ ಇದೆ. ಇನ್ನು ನನ್ನ ತಂದೆ ಮತ್ತು ನನ್ನ ತಾಯಿ ಮನೆ ಕಡೆ ನಮ್ಮ ಊರಿನಲ್ಲಿ ಈ ದಿನ ದೇವರುಗಳು ಅಂದರೆ ಉತ್ಸವ ಮೂರ್ತಿಗಳೆಲ್ಲ ಹೋಗ್ಬಿಟ್ಟು ಬನ್ನಿ ಮರದ ಹತ್ರ ಹೋಗಿ ಪೂಜೆ ಮಾಡಿಬಿಟ್ಟು ಬನ್ನಿಯನ್ನು ಮುಡಿದು ವಾಪಸ್ ಬರುತ್ತೆ ಉತ್ಸವ ಮೂರ್ತಿಗಳು. ಮತ್ತು ಆ ಬನ್ನಿ ಎಲೆಗಳನ್ನು ಕಿತ್ಕೊಂಡು ಬಂದು ಪ್ರತಿಯೊಬ್ಬರೂ ತೊಗೊಂಡು ಬಂದು ಅದನ್ನು ತಮಗಿಂತ ಹಿರಿಯೋರು ಯಾರಿಗಿರ್ತಾರೆ ಅವರು ಕೊಟ್ಟುಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಕಾಲಿಗೆ ನಮಸ್ಕಾರ ಮಾಡಿದಾಗ ಆ ಹಿರಿಯವರು ಇವರಿಗೆ ಬನ್ನಿಯನ್ನು ಕೊಡ್ತಾರೆ. ಅಂದರೆ ಬನ್ನಿಯನ್ನು ಮುಡಿದು ಆರೋಗ್ಯ ಆಯುಷ್ಯನಿಂದ ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕಿ ಅಂತ ಹೇಳಿಬಿಟ್ಟು ಹಿರಿಯವರು ಕಿರಿಯವರಿಗೆ ಆಶೀರ್ವಾದ ಮಾಡ್ತಾರೆ. ನಮ್ಮ ಕಡೆ ಈ ಪದ್ಧತಿ ಇದೆ. ಹಾಗೆ ಪಾಂಡವರು ಕೌರವರ ವಿರುದ್ಧ ಹೋರಾಡಿ ಗೆಲುವನ್ನು ಸಾಧಿಸಿದ ದಿನ ಈ ದಿನ ವಿಜಯದಶಮಿ ದಿನ. ಚಾಮುಂಡೇಶ್ವರಿ ಎಲ್ಲರಿಗೂ ಆರೋಗ್ಯ, ಆಯುಷು, ನೆಮ್ಮದಿ, ಪ್ರಗತಿಯನ್ನು ಕೊಟ್ಟು ಹರಸಲಿ ಅಂತ ಹೇಳಿಬಿಟ್ಟು ಬೇಡ್ಕೊಳ್ತಾ ನನ್ನ ವಿಜಯದಶಮಿಯ ಪೂಜೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.